ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ನಮ್ಮ ಜಾರ್ಜಿಯಾ ಟ್ರಿಪ್ಪಿಂದು 2ನೇ ದಿನದ ವಿಡಿಯೋ. ನಾವು ಟಿಬ್ಲಿಸಿ ಹೋಟೆಲ್ ವೆಕೇಟ್ ಮಾಡಿಕೊಂಡು ಗುದಾರಿಗೆ ಹೋಗ್ತಾ ಇದ್ವಿ. ಗುದಾರಿಗೆ ಆನ್ ದ ವೇ ಹೋಗ್ತಾ ಇರಬೇಕಾದ್ರೇ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಎಷ್ಟು ಖುಷಿ ಆಯಿತು ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅದಕ್ಕೆ ಮುಂಚೆ 15 ಡೇಸೂ ಸ್ನೋಫಾಲ್ ಆಗಿರಲಿಲ್ವಂತೆ. ಮತ್ತು ಅವತ್ತು ಮಾತ್ರ ಸ್ನೋಫಾಲ್ ಆಗಿದೆ. ನೆಕ್ಸ್ಟ್ ಡೇ ನಾವು ರಿಟರ್ನ್ ಬರಬೇಕಾದ್ರೂ ಕೂಡ ಸ್ನೋಫಾಲ್ ಇರಲಿಲ್ಲ. ತುಂಬಾ ಅಂದರೆ ತುಂಬ ಬಿಸಿಲಿತ್ತು. ಬಟ್ ಹೋಗ್ಬೇಕಾದ್ರೆ ಅದೇನು ಗೋದಾರಿ ರೋಡ್ ಸ್ಟಾರ್ಟ್ ಆಗುತ್ತೆ ಅನ್ಬೇಕಾದ್ರಿಂದನೂ ಸ್ನೋಫಾಲ್ ನೋಡ್ತಾ ಇದ್ವಿ. ತುಂಬಾ ಕಣ್ಣಿಗೆ ಹಬ್ಬ ಅನ್ನೋ ಥರ ಅನಿಸ್ತಾಯಿತ್ತು. ಈ ಕ್ರಿಸ್ಮಸಲ್ಲಿ ಟ್ರೀಗಳೆಲ್ಲ ಇರುತ್ತೆ ಗೊತ್ತಾ, ಅವ್ರು ಡೆಕೋರೇಷನ್ ಮಾಡಿದಾಗ ಸೇಮ್ ಅದೇ ಥರನೇ ಅಲ್ಲಿ ಕ್ರಿಸ್ಮಸ್ ಟ್ರೀಗಳಿದ್ವು. ಅದ್ರ ಮೇಲೆಲ್ಲ ಸ್ನೋ ಬಿದ್ದಿತ್ತು. ಸೇಮ್ ಲೈಕ್ ವಿ ಆರ್ ಫೀಲಿಂಗ್ ಲೈಕ್ ಕ್ರಿಸ್ಮಸ್ ಫೆಸ್ಟಿವಲ್ ಅನ್ನೋ ಥರನೇ ಫೀಲ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಸ್ನೋಫಾಲ್ ಆಗ್ತಾಯಿದೆ. ಇದು ನಾವು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದಾಗ ಅಲ್ಲಿ ನಾವು ಸ್ನೋ ಬರ್ತಾ ಇದ್ದಿದ್ದಕ್ಕೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆಲ್ಲ ಆಟ ಆಡಿಕೊಂಡು ಮತ್ತೆ ಕಾರಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಇದು ಗೋದಾರಿಗೆ ಹೋಗ್ಬೇಕಾದ್ರೆ ನಿಮಗೆ ಮಿಲಿಟರಿ ರೋಡ್ ಅಂತ ಎಲ್ಲ ಸಿಗುತ್ತೆ. ಮತ್ತು ಕೆಲವೊಂದು ಪ್ಲೇಸಸ್ ಎಲ್ಲ ನೀವು ನೋಡ್ಬೋದು. ಬಟ್ ನಮಗೆ ಅದು ಹೆವಿ ಸ್ನೋಫಾಲ್ ಆಗಿತ್ತು ಪ್ರೀವಿಯಸ್ ಡೇ ಕಸ್ಬೇಗಿನಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಆ ರೋಡನ್ನ ಕ್ಲೋಸ್ ಮಾಡಿದರು. ಹಂಗಾಗಿ ನಾವು ಡೈರೆಕ್ಟು ಗುದಾರಿಗೆ ಹೋದ್ವಿ. ಅವತ್ತು ಎಲ್ಲೂ ಬೇರೆ ಪ್ಲೇಸಸ್ ಏನೂ ನೋಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸ್ನೋಫಾಲ್ ಆಗ್ತಾಯಿದೆ ಅಂತ. ಏನೂ ಕಾಣಿಸ್ತಾನೇ ಇರಲಿಲ್ಲ ಮುಂದೆ. ಒಳ್ಳೆ ಮಳೆ ಅನ್ನೋ ಥರನೇ ಬರ್ತಾಯಿತ್ತು ಆ ಸ್ನೋಫಾಲು. ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಡೌಟ್ ಆಯಿತು, ಇದೇನು ಮಳೆನಾ ಸ್ನೋಫಾಲಾ ಅಂತ ಅಂದ್ಬಿಟ್ಟು. ಯಾಕಂದರೆ ನಮಗೆ ಫಸ್ಟ್ ಟೈಮ್ ಅಲ್ವಾ. ಆಮೇಲೆ ಡ್ರೈವರ್ ಹೇಳಿದ್ರು ಇಲ್ಲ ಇದು ಸ್ನೋಫಾಲೇ ಅಂತಂದು. ಅಲ್ಲಿ ಇಳಿದಾಗ ನಮಗೆ ಗೊತ್ತಾಯಿತು ಹೌದು ಇದು ಸ್ನೋಫಾಲೇ ಅಂತಂದು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರೂ ಕೂಡ ಐಸು, ಎತ್ತ ನೋಡಿದ್ರೂ ಕೂಡ ಐಸು, ಮರಗಳ ಮೇಲೆಲ್ಲ ಐಸು, ಕಾರ್ ಮೇಲೆಲ್ಲ ಐಸು, ಅಲ್ಲಿ ಯಾವುದಾದ್ರೂ ಒಂದು ವೆಹಿಕಲ್ಸ್ ನಿಂತಿದ್ರೆ ಅದ್ರ ಮೇಲೂ ಕೂಡ ಐಸು. ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ನಾವು ಫಸ್ಟ್ ಟೈಮ್ ನೋಡಿದ್ದು ಲೈಫಲ್ಲಿ. ಈವನ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಯಾಕಂದರೆ ಅವ್ರಿಗೆ ಆ ರೀಸನ್ಗೆ ಸ್ನೋ ನೋಡಬೇಕು ಅನ್ನೋ ರೀಸನ್ಗೆ ನಾವು ಜಾರ್ಜಿಯಾಗೆ ಹೋಗಿದ್ದು. ಅವರಿಗೆ ಅದು ಅಂತ ಅನಿಸ್ತು. ಈ ಜಾಗಕ್ಕೆ ಬಂದಮೇಲೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಅನಿಸ್ತು. ಯಾಕಂದರೆ ನಾವು ಹೋಗಿದ್ದು ಮಾರ್ಚಲ್ಲಿ ಆಗಿದ್ದರಿಂದ ಯೂಶ್ವಲಿ ಆ ಟೈಮಲ್ಲಿ ಸ್ನೋಫಾಲ್ ಆಗಲ್ಲ ಅಂತಂದು ಎಲ್ಲರೂ ಹೇಳೋರು. ಯಾಕಂದರೆ ಎಂಡಿಂಗ್ ಸೀಸನ್ನು ವಿಂಟರ್ ಬಂದುಬಿಟ್ಟು ಅಂತಂದು. ಬಟ್ ಅದೇನೋ ಗೊತ್ತಿಲ್ಲ, ನಮ್ಮ ಲಕ್ಕೋ ಏನೋ ಅವತ್ತು ಮಾತ್ರ ತುಂಬ ಸ್ನೋಫಾಲ್ ಆಯಿತು. ಸೊ ಇದು ನಾವು ಕಾರಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಮಿಲಿಟರಿ ರೋಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡೀಪಾಗಿ ಎಲ್ಲ ಪ್ಲೇಸಸ್ ಇತ್ತು. ಅಲ್ಲಿ ಮಂಜೆಲ್ಲ ಕರಗಿಬಿಟ್ಟು ಒಂಥರ ಸಣ್ಣದಾಗಿ ಹೊಳೆ ಥರ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಎತ್ತ ನೋಡಿದ್ರೂ ತುಂಬಾ ಖುಷಿ ಅನಿಸ್ತಾಯಿತ್ತು. ಒಂಥರ ಕಣ್ಣಿಗೆ ಹಬ್ಬ ಅನ್ನೋ ಥರ ಅನಿಸ್ತಾಯಿತ್ತು. ಸ್ವರ್ಗದಲ್ಲೇ ಇದ್ದೀವೇನೋ ಅಂದರೆ, ಯಾಕಂದರೆ ನಾವು ಸ್ವರ್ಗ ನೋಡಿಲ್ಲಲ್ಲ. ಸೊ ಸ್ವರ್ಗ ಅಂದರೆ ಇದೇ ಥರ ಇರುತ್ತೆ ಅನ್ನೋ ಒಂಥರ ಕಲ್ಪನೆ ಇರುತ್ತಲ್ಲ. ಸೊ ಆ ಥರನೇ ಫೀಲ್ ಅನಿಸ್ತಾಯಿತ್ತು. ಅಲ್ಲಿ ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಹಳ್ಳಿ ಕೂಡ ಸಿಕ್ತು. ತುಂಬ ಚೆನ್ನಾಗಿ ಅನಿಸ್ತು ಆ ಹಳ್ಳಿ ಕೂಡ. ಯಾಕಂದರೆ ತುಂಬ ಹಳೇ ಥರ ಇತ್ತು. ಏನು ಅಲ್ಲಿ ಮಾಡರ್ನೈಸಾಗಿ ಏನು ಟಚ್ಚೇ ಸಿಕ್ಕಿಲ್ಲ ಆ ಹಳ್ಳಿಗೆ. ಆ ಥರನೇ ಹಳ್ಳಿ ಇತ್ತು. ಇದು ನೋಡಿ ಸೇಮ್ ಕ್ರಿಸ್ಮಸ್ ಟ್ರೀ ಥರನೇ ಕಾಣಿಸ್ತಿದೆ ಅಲ್ವಾ. ಸೊ ಈ ಥರನೇ ಇತ್ತು ತುಂಬ ಟ್ರೀಗಳು. ಇವು ಬಂದು ಇಲ್ಲಿ ಏನು ಟ್ರಕ್ಗಳು ನಿಂತಿದೆ ಅಲ್ಲ, ಇದು ರಷ್ಯಾ ಮತ್ತು ಅಜರ್ಬೈಜಾನ್ ಆ ಕಂಟ್ರಿಗಳಿಗೆ ಏನು ಗೂಡ್ಸು ಅಥವಾ ಏನಾದರೂ ಮೆಟೀರಿಯಲ್ಸ್ನ ಸಾಗಿಸೋಕ್ಕೆ ಅಂತ ಟ್ರಕ್ಗಳನ್ನ ಯೂಸ್ ಮಾಡ್ತಾರಲ್ಲ. ಯಾಕಂದರೆ ಅದೆಲ್ಲ ಬೈ ರೋಡೇ ಹೋಗ್ಬೋದು ಕಂಟ್ರಿಗಳಿಗೆ. ಸೊ ಹಂಗಾಗಿ ಯೂಸ್ ಮಾಡಿರ್ತಕ್ಕಂಥ ಟ್ರಕ್ಕುಗಳು ಇವು. ಇಲ್ಲೇ ಒಂದು ತಿಂಗಳಾದರೂ ಇರ್ತದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನಿಮಗೆ ಟನಲ್ಗಳು ಸಿಗುತ್ತೆ. ಯಾಕಂದರೆ ಮಿಲ್ಟ್ರಿಯವರು ಯೂಸ್ ಮಾಡ್ತಿದ್ದದ್ದು ಟನಲ್ಗಳು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಟನಲ್ ಕಾಣಿಸ್ತಾ ಇದೆ. ಬಟ್ ಅದು ಇವಾಗ ಕ್ಲೋಸ್ ಆಗಿದೆ ಅಂತ ಹೇಳ್ತಾಯಿದ್ರು. ಮುಂಚೆ ಸೋಲ್ಜರ್ಸ್ಗಳು ಯೂಸ್ ಮಾಡ್ತಾಯಿದ್ರು ಈ ಟನಲ್ಗಳನ್ನ ಕಂಟ್ರಿಯಿಂದ ಕಂಟ್ರಿ ಇದನ್ನು ಮಾಡೋದಕ್ಕೆ ಅಂತ ಹೇಳ್ತಾಯಿದ್ರು. ಸೊ ಅದೇ ರೀತಿ ಬ್ರಿಡ್ಜಸ್ ಎಲ್ಲ ಇತ್ತು. ತುಂಬ ದೊಡ್ಡ ದೊಡ್ಡ ಬ್ರಿಡ್ಜಸ್ಸು ಬೆಟ್ಟದ ಮಧ್ಯೆನೇ ಎಲ್ಲ ಮಾಡಿರ್ತಕ್ಕಂಥದ್ದು. ಸೊ ಅದನ್ನೆಲ್ಲ ನೋಡ್ಕೊತಾ ಇದ್ವಿ. ಇದೆಲ್ಲ ಮಿಲ್ಟ್ರಿ ರೋಡ್ ಅಂತಲೇ ಕರೀತಾರೆ. Russian, Armenians, Azerbaijan and Turkey and Ukraine. Azerbaijan also. Of course. We have a border with Azerbaijan. Okay. Nice. They can stay here
1 month. 1 month, huh? Yeah, there is so many big line. On the They will stay border, 1 month here in this? yeah, it's possible, of course. The border which they should cross, Uh-huh. there is about even 3 meters snow. Because of snow, these are all halted. Yeah, that's why. When snow is clear, they will move. Snow is not only enjoyable, snow is troubling some people. Even it will torture people. For us, it's enjoyable. Yeah. Because daily it comes. Daily. Every day it is daily. Wow, this is full of ice here. Now you are seeing full of ice. ಕೇಳಿಸ್ಕೊಂಡ್ರಲ್ಲ ಇದೆ ಸ್ನೋ ಹಿಂದಿನ ವ್ಯಥೆ ಕತೆ ಆ ಟ್ರಕ್ಕುಗಳು ಬಗ್ಗೆ ಅಂತಂದು ಹೇಳ್ತಾಯಿದ್ರು. ಸೊ ನಮಗೆ ಅದು ಖುಷಿ ಕೊಡ್ತಾ ಇರುತ್ತೆ. ಬಟ್ ಯಾರು ಅದರಿಂದ ಸ್ವಲ್ಪ ತೊಂದರೆ ಅನುಭವಿಸಿರ್ತಾರಲ್ಲ ಅವರಿಗೆ ಒಂಥರ ವ್ಯಥೆ ಅನಿಸುತ್ತೆ. ಸೊ ನಮಗೆ ಅಪರೂಪಕ್ಕೆ ನಾವೆಲ್ಲ ಹೋಗಿರ್ತೀವಲ್ಲ, ನಮಗೆ ಅದೇ ಒಂಥರ ಸ್ವರ್ಗ ಅಂತ ಅನಿಸುತ್ತೆ. ಸೊ ಆ ಥರ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ವಿ. ಅಲ್ಲಿ ಆನ್ ದಿ ವೇ ಹೋಗ್ತಾ ನಮಗೆ ಹನಿ ಟೇಸ್ಟಿಂಗ್ ಅಂತ ಒಂದು ಸ್ಟಾಪ್ ಕೂಡ ನಿಲ್ಲಿಸ್ತಾರೆ. ಅದು ಆಲ್ಮೋಸ್ಟ್ ನೀವೇನು ಗೋದಾರಿಗೆ ಅಥವಾ ಜಾರ್ಜಿಯಾ ಟ್ರಿಪ್ ಅಂತ ಬಂದರೆ ಅದರಲ್ಲಿ ಒಂದು ಇಟಿನರಿ ನಿಮಗೆ ಮಾಡೇ ಮಾಡ್ತಾರೆ ಹನಿ ಟೇಸ್ಟಿಂಗ್ ಅಂತ. ಸೊ ನಾವು ಅಲ್ಲಿ ಹನಿ ಟೇಸ್ಟಿಂಗ್ ಮಾಡಿಕೊಂಡು ಹನಿ ಕೂಡ ತೊಗೊಂಡು ಹಾಗೆ ಮುಂದೆ ಹೋದ್ವಿ. ಬಟ್ ನಾವು ಹೋಗಿದ್ದ ದಿನ -2 ಇತ್ತು ಬೆಳಿಗ್ಗೆ. ನಾವು ಏನೇನು ಆ ರೋಡಿಗೆ ಎಂಟ್ರಿ ಆಗ್ತೀವಿ ಅನ್ನೋ ಟೈಮಲ್ಲಿ. ಬಟ್ ಸಂಜೆ ಆದಂಗೆ ಅದು ಇನ್ನೂ -5, -4, -6, -7 ಈ ಥರ ಬರ್ತಾಯಿತ್ತು. ಸೊ ಅದರಿಂದ ಏನಾಯಿತು ಅಂದರೆ ನಾವು ಇನ್ನೇನು ಆ ಪ್ಲೇಸಿಗೆ ಸ್ಕೈ ರೆಸಾರ್ಟ್ಗೆ ರೀಚ್ ಆಗಿದ ತಕ್ಷಣ ಹೆವಿ ಸ್ನೋಫಾಲ್ ಆಯಿತು ಅಂತ ಹೇಳಿಬಿಟ್ಟು ನಮಗೆ ಯಾವ ಆ್ಯಕ್ಟಿವಿಟೀಸ್ನೂ ಮಾಡೋಕ್ಕಾಗಲಿಲ್ಲ. ಕೇಬಲ್ ಕಾರ್ ಆಗಿರಲಿ, ಪ್ಯಾರಾಗ್ಲೈಡಿಂಗ್ ಆಗಿರಲಿ, ಸ್ಕೈಯಿಂಗ್ ಆಗಿರಲಿ ಏನೂ ಮಾಡಲಿಕ್ಕಾಗಲಿಲ್ಲ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋ ಶೂಟೆಲ್ಲ ಮಾಡಿಕೊಂಡು ಆಮೇಲೆ ಕ್ಲೋಸ್ ಮಾಡಿದ್ರು ಅಂತ ಹೇಳಿ ಮತ್ತೆ ವಾಪಸ್ ಹೋಟೆಲಿಗೆ ಬಂದ್ವಿ. ಬಟ್ ಇಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸ್ ಮಾಡಲಿಲ್ಲ. ಬಟ್ ಆ ಸ್ನೋ ಫಾಲಿಂಗ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಆವತ್ತು ಸಂಜೆ ಹೋಟೆಲ್ಗೆ ಹೋದ್ಮೇಲೆ ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾವು ಎದ್ದು ಒಂದು ಸ್ವಲ್ಪ, ಯಾಕಂದರೆ ಅವಾಗ ಸಂಜೆ ಆಗಿಬಿಡ್ತು ಅಂತ ರೀಲ್ಸ್ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ 6:30ಗೆ ಎದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ರೀಲ್ಸ್ ಎಲ್ಲ ಮಾಡಿದ್ವಿ. ನನ್ನ ಏನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳಿದೆ, ನೋಡ್ತಾ ಇರ್ಬೋದು. ಫಸ್ಟ್ ಟೈಮ್ ನಾನು ಆ ಥರ -ಡಿಗ್ರಿ ಲೆವೆಲಲ್ಲೂ ಕೂಡ ಆ ಥರ ರೀಲ್ಸ್ ಮಾಡೋಕ್ಕೆ ಆ ಥರ ಏನು ವಿತೌಟ್ ಸ್ವೆಟರ್ ರೀಲ್ಸ್ ಮಾಡಿದ್ದು ನನಗೆ ಆಗ್ತಾನೇ ಇರಲಿಲ್ಲ. ಬಟ್ ಅಂಜನ್ನು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿದರು. ಸೊ ಹಂಗಾಗಿ ಓಕೆ ಮಾಡೋಣ. ಯಾಕಂದರೆ ಒಂದು ಸಲ ಆ ಪ್ಲೇಸಿಂದ ಹೊರಗಡೆ ಬಂದಮೇಲೆ ಅಯ್ಯೋ ಮಾಡಬೇಕಿತ್ತು ಅಂತಂದರೆ ಮತ್ತೆ ನಾವು ಎಗೇನ್ ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ. ಹೋಗ್ಬೋದು ಬಟ್ ಅಷ್ಟೇ ಎಕ್ಸ್ಪೆನ್ಸಸ್ ಮಾಡ್ಕೊಂಡು ಹೋಗಬೇಕಷ್ಟೇ. ಸೊ ಬಂದಾಗ ಎಂಜಾಯ್ ಮಾಡಿಬಿಡ್ಬೇಕು ಅಂತ ಹೇಳಿ ಸೊ ಎಂಜಾಯ್ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಇವಾಗಲೂ ಆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಸೊ ನಾನು ಅಂದ್ಕೊತಾ ಇದ್ದೆ ಎಲ್ಲರೂ ಹೇಗಪ್ಪ ಅಷ್ಟು ಚಳಿನಲ್ಲಿ ವಿಡಿಯೋಸ್ ಮಾಡ್ತಾರೆ ಅಂತಂದು. ಬಟ್ ನಾವು ಮಾಡಿದಾಗ ವಿಡಿಯೋ ಮಾಡಿದ ತಕ್ಷಣ ಮುಗೀತು ಅಂದಿದ ತಕ್ಷಣ ಹೋಗ್ಬಿಟ್ಟು ಎಲ್ಲ ಬೆಚ್ಚಗೆ ಜಾಕೆಟು ಸ್ವೆಟರು ಎಲ್ಲ ಹಾಕ್ಕೊಂಡು ಸೈಡಲ್ಲಿ ನಿಂತ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ವಿ. ಮೇ ಬಿ ಎಲ್ಲರೂ ಅದೇ ಥರ ಮಾಡಿರ್ತಾರೆ ಅನಿಸುತ್ತೆ. ಯಾರಾದರೂ ಈ ವಿಡಿಯೋ ನೋಡ್ತವ್ರು ಇದೇ ಥರ ನೀವು ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಕಷ್ಟಪಟ್ರಿ ನೀವು ಅಂತ. ಇದು ನೋಡಿ ಬ್ರಿಡ್ಜು, ಎಷ್ಟು ದೊಡ್ಡ ಬ್ರಿಡ್ಜು ಇದು. ಒಂದು ಬೇರೆ ಕಂಟ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಡ್ರೈವರು. ಬಟ್ ನಮಗಷ್ಟು ಶೋರ್ ಇಲ್ಲ, ಯಾಕಂದರೆ ಅಲ್ಲಿಂದ ಟನಲ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಅದು ಯಾವ ಥರ ಇದೆ ಏನು ಇದೆ ಅಂತ ಏನೂ ಗೊತ್ತಿಲ್ಲ. ಬಟ್ ಡ್ರೈವರ್ ಮಾತ್ರ ಅದು ಮುಂಚೆ ಯೂಸ್ ಮಾಡ್ತಾಯಿದ್ರು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಿಂಗೆ ಫುಲ್ಲು ಸ್ನೋಫಾಲ್, ಎಲ್ಲಿ ನೋಡಿದ್ರು ಸ್ನೋ 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 ಅಂತ ಅಂದು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಸ್ವರ್ಗದಲ್ಲೇ ಇದ್ದೀವಿ ಅಂತ ಅನ್ನೋ ಥರ ಫೀಲ್ ಅನಿಸ್ತಾಯಿತ್ತು. ಹಾಗೆ ನಮ್ಮ ಫಸ್ಟ್ ಡೇ ಟ್ರಿಪ್ಪಲ್ಲಿ ನಾವು ಏನೇನು ಮಾಡಿದ್ವಿ ಟಿಬ್ಲಿಸಿನಲ್ಲಿ ಅಂತ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು
ಯಾವ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇದು ಬೆಳಿಗ್ಗೆ ಮಾಡಿರೋ ವಿಡಿಯೋ. ಈ ನಾಯಿ ಪಾಪ ಅಂಜನ್ನ ಇಟ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ ಮಾಡಿಕೊಂಡು. ನಮಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಂಜನ್ ಏನಾದರೂ ಮೂವ್ ಆದರೆ ಅದು ಮೂವ್ ಆಗ್ತಾಯಿತ್ತು. ಆ ಥರ ಫ್ರೆಂಡ್ ಆಗಿಬಿಟ್ಟಿತ್ತು. ಇದು ನಮ್ಮ ಹೋಟೆಲ್ದು ವಿಡಿಯೋ. ನಾವು ಗೋದಾರಿ ಅಂತ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ, ಗೋದಾರಿ ಇನ್ ಅಂತ. ಆ ಹೋಟೆಲ್ದು ಬ್ರೇಕ್ಫಾಸ್ಟ್ ಕೌಂಟರ್ ಇದು. ತುಂಬ ಚೆನ್ನಾಗಿತ್ತು. ಎಲ್ಲ ಹೋಟೆಲ್ಗಳು ನಮಗೆ ತುಂಬ ಚೆನ್ನಾಗಿರೋದನ್ನೇ ಕೊಟ್ಟಿದ್ದರು. ಸೊ ಅದರಲ್ಲಿ ಇದು ಒಂದು. ಇಲ್ಲಿಂದ ಹೋಟೆಲಿಂದನೂ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ವ್ಯೂ. ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ. ಇದು ನಮ್ಮ ಬ್ರೇಕ್ಫಾಸ್ಟ್ಗಳು. ಇಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಎಲ್ಲ ಮಿಕ್ಸ್ಡ್ ಥರ ಎಲ್ಲ ಕಲ್ಚರ್ದು ಥರ ಫುಡ್ಡೂ ಇರುತ್ತೆ. ಇದು ನೋಡಿ ಆ ಬ್ರೇಕ್ಫಾಸ್ಟ್ ಕೌಂಟರಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಆ ಚೇರ್ಗಳ ಮೇಲೆಲ್ಲನೂ ಐಸ್ ಬಂದು ಕೂತಿದೆ. ಅಷ್ಟು ಸ್ನೋ ಆಗಿತ್ತು ಹಿಂದಿನ ದಿನ. ಬಟ್ ಇವತ್ತು ನೋಡಿ ಬೆಳಿಗ್ಗೆ 8:30 9 ಗಂಟೆ ಅನಿಸುತ್ತೆ ನಾವು ಈ ವಿಡಿಯೋ ಮಾಡಿದಾಗ. ಎಷ್ಟು ಬಿಸಿಲು ಬಂದಿದೆ ಆಲ್ರೆಡಿ. ಆ ಬಿಸಿಲಿಗೆ ಸ್ನೋ ಹೊಳಿತಾ ಇತ್ತು. ಅದು ಹೊಳಿತಾ ಇರೋದನ್ನ ನೋಡೋಕ್ಕೆ ಇನ್ನೊಂದು ಥರ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಹೇಳ್ದಾಗೆ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇದು ಜಾರ್ಜಿಯಾದಲ್ಲಿ. ಇದು ನಾವು ಸ್ಟೇ ಆಗಿರ್ತಕ್ಕಂಥ ಹೋಟೆಲು. ಇದು ಬಂದು ಎಂಟ್ರೆನ್ಸಿಂದ ಬಂದಿದ್ದ ತಕ್ಷಣವೇ ನಮಗೆ ಈ ಥರ ವಾಶ್ರೂಮ್ ಇತ್ತು. ವಾಶ್ರೂಮಿಂದ ಆದಮೇಲೆ ಈ ಥರ ಬೆಡ್ರೂಮ್ ಇತ್ತು. 3 ಬೆಡ್ಸ್, ಯಾಕಂದರೆ ನಾವು ಮಕ್ಕಳಿದ್ದರಿಂದ 3 ಬೆಡ್ಸ್ನೇ ತೊಗೊಂಡಿದ್ವಿ. ಆಮೇಲೆ ಈ ಕಡೆ ಒಂದು ಟೇಬಲ್ಲು ಮತ್ತು ಲ್ಯಾಂಡ್ ಫೋನ್ ಆ ಥರ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದರು. ಮತ್ತು ಇಲ್ಲಿ ಎಲ್ಲ ಹೀಟರ್, ಎಲ್ಲ ಹೋಟ್ಲಲ್ಲೂ ಹೀಟರ್ ಇರುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮಗೆ ಹೀಟರು. ಸೊ ಅದು ಇಲ್ಲ ಅಂದರೆ ಮೇ ಬಿ ನಾವು ಮಲ್ಕೊಳ್ಳೋಕ್ಕೆ ಆಗಲ್ಲ ಅನಿಸುತ್ತೆ ಅಲ್ಲಿ, ಅಷ್ಟು ಚಳಿನಲ್ಲಿ. ಸೊ ಇದು ನಮಗೆ ಹೋಟೆಲಿಂದ ಕಾಣ್ತಿದ್ದಿದ್ದು ವ್ಯೂ. ಅಲ್ಲೇ ಇತ್ತು ಸ್ನೋ. ಡೋರ್ ಓಪನ್ ಮಾಡಿದ್ರೆ ಹಿಂಗೆ ಕೈಯಲ್ಲೇ ತೊಗೋಬೋದಾಗಿತ್ತು, ಆ ಥರ ಇತ್ತು ಸ್ನೋ. ಬಟ್ ನಾವು ಹೊರಗಡೆ ಎಲ್ಲ ಆಟಾಡ್ಕೊಂಡು ಬಂದಿದ್ದರಿಂದ ನಾವು ಅಲ್ಲಿ ಡೋರೇನು ಓಪನ್ ಮಾಡಲಿಲ್ಲ, ಚಳಿ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಹೊರ್ಗಡೆ ಹೋಗ್ತಿದ್ದಂಗೆ ಫುಲ್ಲು ಪ್ಯಾಕ್ ಆಗಬೇಕಾಗಿತ್ತು. ಇಲ್ಲಾದರೂ ಅಟ್ಲೀಸ್ಟ್ ಫ್ರೀಯಾಗಿರೋಣ ಅಂತಂದ್ಬಿಟ್ಟು ಹೀಟ್ರ್ ಹಾಕ್ಬಿಟ್ಟು ಬಿಡ್ತಾಯಿದ್ವಿ. ಇದು ನಮ್ಮ ಹೋಟೆಲ್ ಆಗಿತ್ತು. ಇದು ನಮ್ಮ ಸೆಕೆಂಡ್ ಡೇದು ಟ್ರಿಪ್ಪು. ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಏನಾದರೂ ಹೋಗಿದರೆ ಅಲ್ಲಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಹೇಳಿ ನಮಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್.